ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ಸೋಮವಾರದ ಶುಭ ಸಮಾಚಾರ ಏನಪ್ಪ, ಲಾಸ್ಟ್ ವೀಕ್ ನೋಡಿದ್ರೆ ಚಿನ್ನದ ಬೆಲೆ ಒಂದು ಲೆವೆಲ್ಗೆ, ಒಂದು ಮಟ್ಟಕ್ಕೆ ನಮಗೆ ಚಿನ್ನದ ಬೆಲೆ ಇಳಿಕೆ ಆಯಿತು. ಸ್ಪೆಷಲಿ ವಾರ ಇಡೀ ಏನ್ ಏರಿಕೆ ಆಯ್ತು, ಒಂದೇ ದಿನದಲ್ಲಿ ನಮ್ಗೆ ಇಳಿಕೆ ಆಯ್ತು. ಒಂದೇ ದಿನ ಸತತವಾಗಿ ನಮ್ಗೆ ಆಲ್ಮೋಸ್ಟ್ 1550 ರೂಪಾಯಿ ತನಕ ಮ್ಯಾಕ್ಸಿಮಮ್ ಇಳಿತು. ಚಿನ್ನದ ಬೆಲೆ ಏನೋ ಇಳಿತು. ಆದ್ರೆ ಇವತ್ತು ಸೋಮವಾರದಿಂದ ಈ ವಾರದಿಂದ ನಮ್ಗೆ ಏನೆಲ್ಲ ಬದಲಾವಣೆಗಳು ಆಗ್ತವೆ ಅಥವಾ ಏನೆಲ್ಲ ಚೇಂಜಸ್ಗಳು ಆಗ್ತವೆ ಅನ್ನೋದು ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ಚಿನ್ನದ ಸವಾಸ ಬೇಡ ಅಂತ ಹೇಳ್ತಾ ಇರೋ ಜನ ಇವಾಗ ಚಿನ್ನ ತಗೊಳ್ಳೋದಕ್ಕೆ ಮುಂದಾಗ್ತಾ ಇದಾರೆ. ಯಾಕಂದ್ರೆ ಚಿನ್ನದ ಬೆಲೆ ಸತತವಾಗಿ ಇಳಿಕೆ ಆಗುವಂತ ಲಕ್ಷಣಗಳು ಇದಾವೆ. ಒಂದ್ಸತಿ ಏನೋ 1500 ರೂಪಾಯಿ ಆಯ್ತು, ಬಟ್ ಪ್ರತಿ ಸತಿನೂ ಅಷ್ಟೊಂದೆಲ್ಲ ಆಗೋದಿಲ್ಲ. ಎಕ್ಸ್ಪೆಕ್ಟ್ ಮಾಡ್ಬೇಡಿ. ಏನೋ ಒಂಚೂರು ಸ್ವಲ್ಪ ಮಟ್ಟದಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗುವಂತ ಸಾಧ್ಯತೆಗಳು ಈ ವಾರದಲ್ಲೂ ಸಹ ಇದೆ. ಸೊ ಈ ವಾರದ ಒಂದು ಗ್ರಾಫ್ ಪ್ರಕಾರ ಇಳಿಕೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಚಿನ್ನ ಖರೀದಿ ಮಾಡೋರು ಸ್ವಲ್ಪ ವೇಟ್ ಮಾಡಿ, ಈ ವಾರದ ಒಂದು ಗ್ರಾಫ್ ನೋಡ್ಕೊಂಡು ನಂತರ ನೀವು ಚಿನ್ನಕ್ಕೆ ಇನ್ವೆಸ್ಟ್ ಮಾಡಬಹುದು. ಸೊ ಇವತ್ತಿನ ಒಂದು ಚಿನ್ನದ ಬೆಲೆ ಬಗ್ಗೆ ನಾವು ಮಾತಾಡ್ತಾ ಹೋಗ್ಬಿಡೋಣ. ಇವತ್ತು ಏನು ಅಂತ ಅಂದ್ರೆ ಏನು ಬದಲಾವಣೆ ಆಗ್ಲಿಲ್ಲ. ಫಸ್ಟ್ ಆಫ್ ಆಲ್ ಏನು ಬದಲಾವಣೆ ಆಗ್ಲಿಲ್ಲ ನಮ್ಮ ಚಿನ್ನದ ಬೆಲೆಯಲ್ಲಿ, ಬಟ್ ಮಾರ್ಕೆಟ್ ವ್ಯಾಲ್ಯೂನ ನೋಡ್ತಾ ಹೋಗ್ಬಿಡೋಣ. ಸೊ ಇವತ್ತು 24 ಕ್ಯಾರೆಟ್ ಚಿನ್ನ ಕರ್ನಾಟಕದಲ್ಲಿ 9797 ರೂಪಾಯಿ, ನಿನ್ನೆ 9797. 10 ಗ್ರಾಮಿನ ಚಿನ್ನ 97,970, ನಿನ್ನೆ 97,970. ನಿನ್ನೆಗೂ ಇವತ್ತಿಗೂ ಏನು ಬದಲಾವಣೆ ಆಗ್ಲಿಲ್ಲ. ಬಟ್ 1 ಗ್ರಾಮಿನ 24 ಕ್ಯಾರೆಟ್ ಚಿನ್ನ 9797 ರೂಪೀಸ್ ಆಗಿದೆ. 22 ಕ್ಯಾರೆಟ್ ಚಿನ್ನ ನೋಡೋದಾದ್ರೆ 1 ಗ್ರಾಮ್ಗೆ 8,980, ನಿನ್ನೆ 8,980. 10 ಗ್ರಾಮಿನ ಚಿನ್ನ 89,800, ನೆನ್ನೆನೂ 89,800. ಏನು ಬದಲಾವಣೆ ಆಗ್ಲಿಲ್ಲ. ಬಟ್ 1 ಗ್ರಾಮಿನ 22 ಕ್ಯಾರೆಟ್ ಚಿನ್ನ 8,980 ರೂಪೀಸ್ ಬಂದಿದೆ. 9,200 ಚಿಲ್ಲರೆಯಲ್ಲಿ ಹೋಗ್ತಾ ಇತ್ತು. ಸತತವಾಗಿ ಸಡನ್ ಆಗಿ ಕಮ್ಮಿ ಆಯ್ತು. 1,500 ಕಮ್ಮಿ ಆಯ್ತಲ್ಲ, ವಾಪಸ್ ಬಂದಿದೆ. ಇವಾಗ 8,980 ರೂಪಾಯಿಗೆ ಬಂದು ನಿಂತಿದೆ. 18 ಕ್ಯಾರೆಟ್ ಚಿನ್ನ ನೋಡೋದಾದ್ರೆ 1 ಗ್ರಾಮ್ಗೆ 7,348, ನೆನೆ 7,348. 10 ಗ್ರಾಮಿನ ಚಿನ್ನ 73,480, ನೆನ್ನೆ 73,480. ಏನು ಚೇಂಜಸ್ ಆಗ್ಲಿಲ್ಲ ನಮಗೆ. ಸೊ ಕಾನ್ಸ್ಟೆಂಟ್ ಆಗಿ ನಡೀತಾ ಇದೆ ಇವತ್ತು ಮಾರುಕಟ್ಟೆಯ ವ್ಯಾಲ್ಯೂ. ಸೊ ನಾನು GST ಮೇಕಿಂಗ್ ವೇಸ್ಟೇಜ್ ಎಲ್ಲ ಸೇರಿಸಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ಅಷ್ಟೊಂದು ಆ್ಯಡ್ ಮಾಡೋದಕ್ಕೆ ನಾವು ಚಿನ್ನದ ಅಂಗಡಿಗೆ ಹೋದಾಗಲೇ ನಮ್ಗೆ ಆಕ್ಚುಲ್ ಪಿಕ್ಚರ್ ಗೊತ್ತಾಗೋದು. ನಾನು ಹೇಳೋದು ನಿಮಗೆ ಬೇಸ್ ಐಡಿಯಾ ಸಿಕ್ಲಿ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇನೆ. ಪ್ರೈಸು ನಿಮಗೆ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. 2,000-3,000 ಡಿಫ್ರೆನ್ಸ್ ಬರುತ್ತೆ GST ಮೇಕಿಂಗ್ ಎಲ್ಲ ಹಾಕಿದಾಗ. ಬಿಕಾಸ್ ನೀವು 10 ಗ್ರಾಮ್ ಚಿನ್ನ ಮಾಡಿಸ್ಕೊಂಡಾಗ ನಿಮಗೆ 2 ಗ್ರಾಮ್ಸ್ ವೇಸ್ಟೇಜ್ ತೆಗಿತಾ ಇದ್ದಾರೆ. ಸೊ ವೇಸ್ಟೇಜ್ ಮೇಲೆ ಅಥವಾ ನೀವೆಲ್ಲಿ ಮಾಡಿಸ್ಕೋತೀರಾ ಅಲ್ಲಿ ನಿಮಗೆ ಚಿನ್ನದ ಬೆಲೆ ಡಿಪೆಂಡ್ ಆಗಿರುತ್ತೆ. ಬೆಳ್ಳಿಯ ದರ ನೋಡೋದಾದ್ರೆ ಬೆಳ್ಳಿಯ ದರ ಕಾನ್ಸ್ಟೆಂಟ್ ಆಗಿದೆ. 3ನೇ ದಿನ ಇವತ್ತು 107 ರೂಪಾಯಿಯಲ್ಲಿ ಬೆಳ್ಳಿಯ ದರ ಓಡ್ತಾ ಇರುವಂತದ್ದು. ಏನು ಬದಲಾವಣೆ ಆಗ್ಲಿಲ್ಲ. ಸೊ ಟೋಟಲಿ ಇವತ್ತು ಚಿನ್ನ ಬೆಳ್ಳಿ ಏನು ಬದಲಾವಣೆ ಆಗ್ಲಿಲ್ಲ. 1 kgಗೆ 1,07,000 ರೂಪಾಯಿ ನಮಗೆ ಬೆಳ್ಳಿ ಆಗುತ್ತೆ ಪ್ರೈಸು. ಸೊ ಇದು ನಮ್ಮ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಇವತ್ತಿನ ಒಂದು ಮಾಹಿತಿ. ಸೊ ಚಿನ್ನ ಕಮ್ಮಿ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಿಗ್ತಾರೋಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಮಸ್ಕಾರ.